ಪ್ರೀತಿಯ ಸಜ್ಜನರೇ, ಯಾವುದೇ ವಿಷಯದಲ್ಲಿ ನಿಮಗೆ ವ್ಯತ್ಯಾಸವಾಗಿದ್ದರೆ ಆ ಸಮಯದಲ್ಲಿ ಆ ವಿಷಯದ ಬಗ್ಗೆ ಮಾತಾಡಿಕೊಂಡು ಹಾಲಿಗೆ ಹಾಲು ನೀರಿಗೆ ನೀರು ಎಂಬಂತೆ ಆ ವಿಷಯದ ಬಗ್ಗೆ ಸತ್ಯವನ್ನ ತಿಳ್ಕೋಬೇಕು. ಹಾಗೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಡೆಯುವಂತಹ ಅರ್ಧ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಾಗತ್ತೆ. ಹಾಗಾದಾಗ ಮನುಷ್ಯ ಸುಖ ಜೀವನದಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ಳುವಂತಾಗತ್ತೆ. ಮೊದಲು ಅವ್ರು ನೋಡೋ ಸ್ವಾಮಿಗಳು ಎಷ್ಟೊಂದು ಒಳ್ಳೆ ಮಾತನ್ನ ಸರಳ ಮಾತಿನಲ್ಲಿ ಹೇಳಿ ಮುಗಿಸ್ಬಿಟ್ರು ಕಣೋ. ಇವತ್ತಿಂದ ನಾನು ಕೂಡ ನನ್ನ ಮನಸ್ಸಲ್ಲಿ ಏನು ಡೌಟ್ ಇಟ್ಕೊಳ್ಳಲ್ಲ ಕಣೋ. ಯಾವುದೇ ವಿಷಯನ ಕ್ಲಿಯರ್ ಮಾಡ್ಬೇಕು ಅಂದ್ರೆ ತಕ್ಷಣ ಕ್ಲಿಯರ್ ಮಾಡಕ್ ಬಿಡ್ತೀನಿ. ಅದೇ ಸಮಯದಲ್ಲಿ ಅಂದ್ರೆ ಹಾಲಿಗೆ ಹಾಲು ನೀರಿಗೆ ನೀರು ಅನ್ನೋ ತರ ಕಣೋ. ಆವಾಗಲೇ ಸುಖ ಜೀವನವನ್ನ ನೋಡ್ಬೋದು ನಾವು. ಆ ಸ್ವಾಮಿಗಳೇನೋ ನಿಜವಾಗ್ಲೂ ಅವ್ರ ಮಾತಿನಲ್ಲಿ ಸತ್ಯವನ್ನ ಹೇಳಿದ್ರು ಕಣ. ಆದ್ರೆ ಸಮಯ ಸಂದರ್ಭ ನೋಡಿ ಅದನ್ನ ಉಪಯೋಗಿಸ್ಕೋಬೇಕು ನಾವು. ಈ ಸಜ್ಜನ ವ್ಯಕ್ತಿಯ ಮಾತು ಕೇಳ್ಬಿಟ್ಟು ನನ್ನ ಬ್ರಿಲಿಯಂಟ್ ಬರ್ಡೇ ಕಿಚನ್ ಒಳಗಡೆ ಅಡಿಗೆ ತಕ ತಕ ಅಂತ ಕುದಿತಾ ಇದೆ. ಮಾಸ್ ನಿಮ್ಮ ಐಡಿಯಾ ಹಾರೋದಕ್ಕೂ ಮುಂಚೆನೆ ನಮಗೂ ಐಡಿಯಾ ಏನಂತ ಹೇಳ್ಬಿಡಿ. ಹೇಳೋದೇನೋ ಮಾಡಿ ತೋರಿಸ್ತೇನೆ. ಕಣ್ ತೆಗೆದು ಬಾಯಿ ಮುಚ್ಕೊಳ್ಳಿ. ನಾನು ಒಂದು ಗಾದೆ ಮಾತು ಕೇಳಿದ್ದೀನಿ, ಯಾರ್ದು ಎಮ್ಮೆನೋ ಅವ್ರದ್ದೇ ಲಾಟಿ ಅಂತ. ಆದ್ರೆ ಗೊತ್ತಿಲ್ಲ ಇದ್ರಲ್ಲಿ ಸರಿ ಎಷ್ಟು ಸುಳ್ಳೆಷ್ಟು ಅಂತ. ಮೋಟು, ಇದ್ರಲ್ಲಿ ನಿನ್ನ ಅಭಿಪ್ರಾಯ ಏನ ಹೇಳ? ನನ್ನ ಮನ್ಸಲ್ಲಿ ಹೇಳೋದಂತದ್ದೇನು ಇಲ್ಲ, ಈಗಲೇ ಪ್ರೂವ್ ಮಾಡ್ತೀನಿ. ಹಾಲಿಗೆ ಹಾಲು ನೀರಿಗೆ ನೀರು ಅನ್ನೋದನ್ನ. ಅಲ್ಲೋಡು, ಒಬ್ಬ ಮನುಷ್ಯ ಎಮ್ಮೆನ್ ಕರ್ಕೊಂಡು ಈ ಕಡೆನೇ ಬರ್ತಾ ಇದ್ದಾನೆ. ನಾನು ಈಗಲೇ ಅವನ ಹತ್ರ ಕೇಳ್ತೀನಿ. ಬಟ್ ನಿಂತ್ಕೊಳ್ಳೋ, ನೀರ್ನಲ್ಲಿ ಹೋಮ ಮಾಡ್ದಾಗ ಮಾಡ್ತಾನೆ ಇವನು. ಏನಣ್ಣ ಈ ಎಮ್ಮೆ ತಮ್ಮದು? ನಂದೇನೆ. ಮತ್ತೆ ಈ ಕೋಲು? ಅರೆ ಎಮ್ಮೆ ನಂದಾದ್ಮೇಲೆ ಲಾಟಿನೂ ನಂದೇ ಅಲ್ವಾ? ಇಲ್ಲ 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 ಇಲ್ಲ, ಇದರ ಅವಶ್ಯಕತೆ ಏನೂ ಇಲ್ಲ. ಎಮ್ಮೆ ನಿಂದು ಅಂದ ತಕ್ಷಣ ಈ ಲಾಟಿನ ನಿಂದಾಗುತ್ತಾ? ಬೇರೆ ಯಾರ್ದಾರು ಆಗಿರ್ಬೋದಲ್ವಾ? ಹೇಳು. ಏನ್ ಹೇಳ್ತಾ ಇದೀಯ ನೀನು? ಇವಾಗ್ಲೇ ತೋರಿಸ್ತೀನಿ ನಿನಗೆ ಲಾಟಿ ಯಾರ್ದು ಇದ್ಯಾರ್ದು ಅಂತೇಳಿ. ಬೇಡ ಕಣೆ. ಅಯ್ಯೋ ಬೇಡ ಕಣಪ್ಪ, ನನ್ ಡೌಟ್ ಕ್ಲಿಯರ್ ಮಾಡ್ಕೊಳ್ಳ ಅಂತ. ಹಾಲು ಯಾವ್ದು ನೀರ್ ಯಾವ್ದು ಅಂತ ಕೇಳಲ್ಲ ಅಂತ ಇದ್ದ ಕಡೆಯ ನಾನು. ಸರಿಯಾಗಿ ಅರ್ಥ ಮಾಡ್ಕೊಳ್ತೆ ಹೊಡೆಯಕ್ ಬರ್ತೀಯಲ್ಲ ನೀನು ಕೆಳಗ್ ಬಾ. ನೀನು ನೀರಿಗೆ ನೀರು ಹಾಲ್ಗೆ ಹಾಲು ಯಾವ್ದು ಅಂತ ನಿನಗೆ ತೋರಿಸ್ತೀನಿ. ಬಾ ಕೆಳಗೆ. ಇಲ್ಲ ಕಡೆಯ, ನಾನು ಕೆಳಗಡೆ ಬಂದ್ರೆ ಸಖತ್ತಾಗಿ ಹೊಡೆದಾಕ್ ಬಿಡ್ತೀಯ. ಈಗ ಅರ್ಥ ಆಯ್ತು, ಲಾಟಿನ ನಿಂದ ಎಮ್ಮೆನ ನಿಂದೆ ಬಿಡಯ್ಯ. ಕೆಳಗ್ ಬರ್ತೀಯಾ ಇಲ್ವಾ? ಇಲ್ಲ ನಾನೇ ಮೇಲಕ್ ಬರ್ಲಾ? ಇಲ್ಲ ಇವಾಗ ಹೇಳು, ಯಾರ್ದು ಎಮ್ಮೆ ಯಾರ್ದು ಲಾಟಿ? ಯಾರ ಕೈ ಲಾಟಿ ಇರುತ್ತೋ ಅವ್ರದೇ ಎಮ್ಮೆ. ಇವಾಗ ಕರೆಕ್ಟ್ ಆಗಿ ಹೇಳ್ದೆ. ಹೋಗಿ ರೆಸ್ಟ್ ತಗೋ. ನೋಡ್ದ್ಯಾ ಜಾನ್, ಈಗ ಫುಲ್ ಕ್ಲಿಯರ್ ಆಗೋಯ್ತು. ಯಾರ ಹತ್ರ ಲಾಟಿ ಇರುತ್ತೋ ಅವ್ರದೇ ಎಮ್ಮೆ. ಹಾಲಿಗೆ ಹಾಲು ನೀರಿಗೆ ನೀರು ಮಾಡಿ ತೋರಿಸ್ದೆ ನಾನು. ಥ್ಯಾಂಕ್ ಯು ಮೋಟು, ಥ್ಯಾಂಕ್ ಯು. ನೀ ನನ್ನ ಅನುಮಾನ ದೂರ ಮಾಡಿದೆ. ಅಯ್ಯ ಮೋಟು, ಇಷ್ಟೊಂದು ಓದೇ ತಿಂದ್ಮೇಲೆ ಅರ್ಥ ಆದ್ರೆ ಏನು ಪ್ರಯತ್ನ ಹೇಳ? ಈಗ ನಡಿಯ ನೀನು. ಆ ಕುಳ್ಳಲ್ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಓಕೆ, ಮನೆಗೆ ಹೋಗೋಣ. ಇವಾಗ್ಲೇನೆ ಪೂರ್ತಿ ಫುರ್ಫುರಿ ನಗರದಲ್ಲಿ ಮೋಟು ಕೈಯಿಂದ ಹಾಲು ಮತ್ತೆ ನೀರಿನ ಪ್ಯೂರ್ ಆಗಿ ಚೆಕ್ ಮಾಡಿಸ್ತೇನೆ. ಮೋಟು ಅವರೇ, ನಾನು ಕೇಳ್ಪಟ್ಟಿದ್ದೀನಿ ಬಾಕ್ಸರಣ್ಣನ ಪಂಚಿನ ಬ್ಯಾಗ್ಗೆ 100 ಪಂಚನ ಬಿಡ್ದಂಗೆ ಹೊಡೆದ್ರೆ ಆ ಬ್ಯಾಗೆ ಒಡೆದೋಗ್ಬಿಡುತ್ತೆ ಅಂತ ಕೇಳ್ಪಟ್ಟೆ. ನನಗೆ ಈ ಥರ ಬುಲ್ಡೆ ವಿಚಾರದ ಬಗ್ಗೆ ನಂಬಿಕೆನೇ ಇಲ್ಲ. ತಮ್ಮ ಅನಿಸಿಕೆ ಇದ್ರ ಬಗ್ಗೆ ಏನು ಅಂತ. ಸ್ವಲ್ಪ ಹೊತ್ತಿನಲ್ಲೇ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಾಗೇ ಆಗುತ್ತೆ. ಕಾದು ನೋಡಿ. ಮೋಟು, ಈ ಮೊಬೈಲ್ ಇಟ್ಕೊಂಡು ಏನೋ ಮಾಡ್ತಾ ಇದೀಯ ನೀನು? ಅರೆ ಅಂಥದ್ದೇನಿಲ್ಲ ಕಣ, ತಮಾಷೆಗೆ ಮೆಸೇಜ್ ಕಳಿಸ್ತಾ ಇದೆ ಅಷ್ಟೇ. ಓಯ್, ಎದ್ದಕ್ಕಿದ್ದಂಗೆ ನಿನಗೆ ಯಾವ ಹುಳ ಕಚ್ತೋ? ನನ್ ಪಂಚಿಂಗ್ ಬ್ಯಾಗ್ ಜೊತೆ ಏನಕ್ಕೆ ಕುಸ್ತಿ ಮಾಡ್ತಾ ಇದ್ಯಾ? ಇಲ್ಲೆಲ್ಲೋ ಅಕ್ಕಪಕ್ಕ ಜಾನು ಕಾಣಿಸ್ತಾ ಇಲ್ಲ. ಮತ್ತೆ ಮೋಟು ಯಾಕೆ ಹಿಂಗಾಡ್ತಾ ಇದ್ದಾನೆ? ನಿಲ್ಸು, ನಿಲ್ಸು. ಯಾಕೆ ನಿಲ್ಲಿಸ್ತಾ ಇಲ್ಲ ನೀನು? ನಾನು 100ಕ್ಕೆ 100 ಪಂಚ್ ಹೊಡೆದ್ರು ಈ ಬ್ಯಾಗ್ಗೆ ಏನು ಆಗ್ಲೇ ಇಲ್ವಲ್ಲ. ಈಗ ಹೋಗಿ ಮೆಸೇಜ್ ರಿಪ್ಲೈ ಮಾಡ್ಬಿಡ್ತೀನಿ. ಅಯ್ಯೋ, ನನ್ನ ಕೈ
ಊದ್ಕೊಂಡು ಒಳ್ಳೆ ಪೂರಿ ಆದಂಗ ಆಗ್ಬಿಟ್ಟಿದೆಯಲ್ಲಣ್ಣ. ಈಗ ನಾ SMS ಹೆಂಗ್ ಮಾಡ್ಲಿ? ಓಹೋ ಮೋಟು, ನಿನ್ ಕೈ ಊದ್ಕೊಂಡ್ಬಿಟ್ಟಿದೆ, ಆದ್ರೆ ನಿನ್ ಚಹರೆ ಏನು ಆಗಿಲ್ಲ ಅಲ್ವಾ? ಮುಖ ಕಣ ಊದ್ಕೊಳುತ್ತೆ, ನನ್ನ ಕೈ ಹೇಳ್ತಾನೆ ಆಗ್ಲಿಂದ 100 ಪಂಚ್ ಮಾಡ್ತಾ ಇದ್ದಿದ್ದು. ಅರೆ ಮುಖ ಊದ್ಕೊಂಡ್ರೆ ತಾನೆ ಬಾಡಿ ಬ್ಯಾಲೆನ್ಸ್ ಆಗಿ ಕಾಣೋದು. ಈಗ್ಲೇ ಬ್ಯಾಲೆನ್ಸ್ ಮಾಡ್ತೀನಿ ಇರು. ತಗೋ ಇದನ್ನ, ತಗೋ 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 ತಗೋ. ಓಯ್ ಏಯ್, ನಿನ್ನನ್ನು ಬಿಡಲ್ಲ, ನಿಂತ್ಕೋ ಅಲ್ಲೇ ನಿಂತ್ಕೋ. ಓಯ್ ತಡಿಯಾ. ಓಯ್ ಅಯ್ಯೋ ಅಯ್ಯೋ. ಏಯ್ ಎಲ್ಲೋಡೋಗ್ತ್ಯಾ? ಓಯ್ ಒಂದ್ ನಿಮಿಷ ಇರಯ್ಯ. ಓಯ್ ನೀನ್ ಬಿಡಲ್ಲ, ಏಯ್ ನೀನ್ ಬಿಡಲ್ಲ. ಏಯ್ ಓಯ್ ಏಯ್ ಮೋಟು ಅವ್ರೆ, ನಾನ್ ಕೇಳ್ಪಟ್ಟೆ ಡಾಕ್ಟರ್ ಜಟ್ಕಾನ ಲ್ಯಾಬ್ ನಲ್ಲಿರೋ ಎಲ್ಲ ಕೆಮಿಕಲ್ ನ ಮಿಕ್ಸ್ ಮಾಡಿ ಕೆಮಿಕಲ್ ರೆಡಿ ಮಾಡಿದ್ರೆ ಒಬ್ಬ ಮನುಷ್ಯ ಸೂಪರ್ ಮ್ಯಾನ್ ಆಗ್ತಾನಂತೆ. ಇದ್ರಲ್ಲಿ ಏನ್ ಸತ್ಯ ಇದೆ, ಎಷ್ಟು ಸತ್ಯ ಇದೆ ಅಂತ ವಿಚಾರ ಮಾಡಿ ಹೇಳಿ. ಈಗಲೇ ನಾನು ಹೋಗಿ ಈ ವಿಚಾರದ ಬಗ್ಗೆ ಕ್ಲಿಯರ್ ಮಾಡಾಕ್ಬಿಡ್ತೀನಿ. ಯಾರ್ದ ಫೋನ್ ಮೋಟು? ಜಾಂದು ತಾನೆ? ಹೇಳೋ, ಏನ್ ಹೇಳ್ದವನು? ಏನ್ ಮಾತಾಡ್ದ? ಬೇಗ ಹೇಳ ನೀನು. ಅರೆ ಹೇಳೋ ಟೈಮ್ ಅಲ್ಲ ಕಣ ಪತ್ಲು, ಮಾಡಿ ತೋರ್ಸೋ ಟೈಮು. ಬೇಗ ಬಾರೋ ನನ್ನ ಜೊತೆ. ಇಷ್ಟಾದ್ರೂ ಸಮಾಧಾನ ಆಗಿಲ್ವಲ್ಲಪ್ಪ ಇವನಿಗೆ. ಮತ್ತೆ ಇನ್ನೇನ್ ಕಿರಿಕ್ ಮಾಡಕ್ ಹೋಗ್ತಾ ಇದ್ದಾನೋ ಏನೋ. ಮೋಟು ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ಏನಯ್ಯ ಮಾಡ್ತಾ ಇದೀಯ ನೀನು? ನನ್ನ ಲ್ಯಾಬ್ನ ಯಾಕಯ್ಯ ಹಾಳು ಮಾಡಿ ಬರ್ತೀಯ ನೀನು? ಹೇಳಯ್ಯ, ಏನಯ್ಯ ಮಾಡ್ತೀಯ? ಹೇಳ, ಕೊಳೆ ಇಲ್ಲಿ, ಕೊಳೆ ಇಲ್ಲಿ, ಏನ್ ಮಾಡ್ತೀಯ ಹೇಳು? ಮೋಟೋ, ಹಣೆ ಬರ ಹಾಳು ಮಾಡ್ಕೊಳ್ಳೋದಕ್ಕೆ ನಿನಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲಿಂದ ಬಂದಿದೆ. ಸಾಕು ಕಣ, ಜಾಸ್ತಿ ಆಯ್ತು ನಿಂದು. ಈಗ್ಲಾದ್ರೂ ಎಚ್ಚರಗಳು. ನಿನ್ ಕಣ್ಣಿಗೆ ಇವೆಲ್ಲ ಕಾಣಿಸ್ತಾ ಇದೆಯೋ ಇಲ್ವೋ ನೋಡು. ಆ ಕುಳ್ಳಜಾನ್ ಇವನ್ನೆಲ್ಲ ನಿನ್ನ ಹತ್ರ ಮಜಾ ತಗೊಳಕ್ಕೋಸ್ಕರ ಮಾಡಿಸ್ತಾ ಇದ್ದಾರೆ ಕಣ. ನಿಜ ಕಣ. ಸಾರಿ ಪತ್ಲು, ವೆರಿ ಸಾರಿ. ಈಗ ನನಗೆ ಸತ್ಯ ಏನು ಅಂತ ಚೆನ್ನಾಗಿ ಗೊತ್ತಾಗ್ತಿದೆ ಕಣೋ. ಈಗ ನಾನು ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಪ್ರೂವ್ ಮಾಡ್ತೀನಿ, ನೋಡ್ತಾ ಇರೋ. ಈಗ ನಾನು ಜಾನ್ಗೆ ಸಖತ್ತಾಗಿ ನೀರಿಳಿಸ್ತೀನಿ, ನೋಡ್ತಾ ಇರೋ ಬರ್ತೀನಿ ನಾನು. ನಿಂತ್ಕಳ ಮೋಟು. ಮೋಟು ನಿಲ್ಲು. ಇಷ್ಟೊಂದು ಈಸಿಯಾಗಿ ಅವನಿಗೆ ಬುದ್ಧಿ ಕಲ್ಸಕ್ ಹೋದ್ರೆ ಏನು ಪ್ರಯೋಜನ ಆಗಲ್ಲ ಕಣ ನಮ್ಗೆ. ಅವನ ಮಾತಿನಲ್ಲೇ ಬುದ್ಧಿ ಕಲಿಸ್ಬೇಕು ಕಣ ನಾವು. ನಿಜ ಕಣ ಪತ್ಲು, ನನಗೆ ಖಾಲಿ ಹೊಟ್ಟೆಲ್ ತಲೆ ಓಡ್ತಾ ಇಲ್ಲ ಕಣೋ. ನೀನೇ ಯೋಚಿಸೋ, ಐಡಿಯಾ ಕೊಡೋ. ಐಡಿಯಾ. ಅಯ್ಯೋ ನನ್ನ ಗೆಳೆಯರ, ನೀವೆಲ್ಲರೂ ಆ ಸೈಂಟಿಸ್ಟ್ ಹೊಸ ಇನ್ವೆನ್ಷನ್ ಬಗ್ಗೆ ಕೇಳ್ಪಟ್ಟಿದ್ದೀರಯ್ಯ. ಅವನು ಏನ್ ಹೇಳ್ತಿದ್ದಾನೆ ಅಂದ್ರೆ, ಯಾವುದೇ ಕುಳ್ಳಿಗಿರೋ ಮನುಷ್ಯನಿಗೆ 100 ಪಂಚ್ ಹೊಡೆದಾದ್ರೆ ಅವನ ಹೈಟು ತಕ್ಷಣ 1 ಅಡಿ ಜಾಸ್ತಿ ಬೆಳೆಯುತ್ತದೆ ಕಳೆಯ. ಆ 100 ಪಂಚ್ನ ಹಂಗೆ ಹೊಡಿತಾ ಇದ್ದಂಗೆ ಅವನ ಹೈಟು ಹಂಗೆ ಬೆಳೀತಾ ಹೋಗ್ತಾ ಇರ್ತದೆ ಕಳೆಯ. ಇದೆಂತ ರಿಸರ್ಚ್? ಇದೆಲ್ಲ ಸಾಧ್ಯನೇ ಇಲ್ಲ ಅಂತದ್ದು. ಜಾನ್, ನಿನಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವೇನಾ? ಅದು ನಿಜನೋ ಸುಳ್ಳು ಇಲ್ಲೇ ಟ್ರಯಲ್ ಮಾಡಿ ನೋಡೋಣ. ಓಕೆ, ರೆಡಿನಾ? ಹೇಳೋ. ಹಾ ಬಾಸ್ ತಯಾರಿದ್ದಾರೆ. ಬಾಸ್ ಟ್ರೈ ಮಾಡಿ ನೋಡಿ. ಇನ್ನೂ ಹೈಟ್ ಕಾಣಿಸಿದ್ರೆ ಇನ್ನೂ ಸ್ಮಾರ್ಟ್ ಆಗಿ ಕಾಣಿಸ್ತೀರ ನೀವು, ಗೊತ್ತಾ? ಜಾನ್ ರೆಡಿ? ಬಾಬಾ, ಚಿಕ್ಕಮ್ಮ, ಚಿಕ್ಕಮ್ಮ, ಅದೇನು ಆಸೆ ನೋಡಿ ಹೊಡಿಯೋದಕ್ಕೆ. ಬಾಬಾ, ಅಯ್ಯೋ ಮೆಲ್ಲಿಗೆ ಪ್ರೀತಿಯಿಂದ ಮುದ್ದಾಗಿ, ಅಯ್ಯೋ ಮೆತ್ತಗೊಡಿರಿ. ಚಿಂಗಂತಾರ್ ಬಾಸ್ ಹೈಟ್ 1 ಇಂಚು ಬೆಳೆದಿಲ್ಲ,
ಇನ್ನೊಂದ್ ಟ್ರೈಲ್ ನೋಡ್ತೀರೇನು? ಯಾಕಾಗ್ಬಾರ್ದು ಈಗ ನಾವು ಪಂಚನ ಗಮನ ಇಟ್ಟು ಹೊಡಿತೀವಿ, ಇನ್ನೂ ಹೈಟ್ ಆಗ್ಬೋದು. ಆಗ ಸೈಂಟಿಸ್ಟ್ ಹೇಳಿದ್ದು ನಿಜ ಅನ್ಬಿಟ್ಟು ನಿನ್ಗೆ ಅರ್ಥ ಆಗುತ್ತೆ ಕಣ ಜಾನ್. ನೋಡ್ದ್ಯಾ, ಆ ಸೈಂಟಿಸ್ಟ್ ಹೇಳ್ದಂಗೆ ಆಗಲೇ ನೀನು 2 ಇಂಚು ಬೆಳೆದು ಬಿಟ್ಟಿದ್ಯಾ. ನನಗೆ ನನ್ನ ಹೈಟ್ ಯಾವ್ದು ಜಾಸ್ತಿ ಆಗೋದ್ ಬೇಕಾಗಿಲ್ಲ. ಈ ಸೈಂಟಿಸ್ಟ್ಗಳು ಮಾತು ಯಾವ್ದು ಕಟ್ಕೋಬಾರದು. ಬರೀ ಒದೆಗಳೇ ಬೀಳುತ್ತೆ ನಂಗೆ. ಬಾಸ್ ನಿಂತ್ಕೊಳ್ಳಿ, ಬಾಸ್ ನಿಂತ್ಕೊಳ್ಳಿ, ಬಾಸ್ ನಿಂತ್ಕೊಳ್ಳಿ.